ನಮಸ್ಕಾರ. ನನ್ನ ಹೆಸರು ಪ್ರದೀಪ್ ಪರಾಕ್ರಮ ಅಂತ, ರಂಗಭೂಮಿ ನಟ ಹಾಗೂ ಸಿನಿಮಾ ನಟ. ಈಗ ಒಂದು ನಾಟಕವನ್ನು ಆರಂಭ ಮಾಡಲಿದ್ದೇನೆ. ಅಶ್ವತ್ಥಾಮ ನಾಟಕ. ಅದು ಸಾಯೋನೆ ಚಿರಂಜೀವಿ ಅಂತ ಶಶಿಧರ್ ಭಾರಿಘಾಟ್ ಅವರ ಒಂದು ರಚನೆ ಇರುವಂಥದ್ದು. ನಿಮಗೆ ಇದೊಂದು ಅಭಿನಯದ ಒಂದು ತುಣುಕನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ. ಎಲ್ಲ ಮುಗಿದ ಕುರುಕ್ಷೇತ್ರದ ಯುದ್ಧದಲ್ಲಿ ಪಾಂಡವರೆದುರು ಕೌರವರಿದ್ದರು, ಅರ್ಜುನನೆದುರು ಕರ್ಣನಿದ್ದ, ದುರ್ಯೋಧನ ದುಶ್ಯಾಸನ ಎದುರು ಭೀಮನಿದ್ದ, ಭೀಷ್ಮ ಎದುರು ಶಿಖಂಡಿ ಇದ್ದ, ದ್ರೋಣನೆದುರು ದುಷ್ಟದುಮ್ನನಿದ್ದ, ಅಕ್ಷೋಹಿಣಿ ಸೈನ್ಯದೆದುರು ಅಕ್ಷೋಹಿಣಿ ಸೈನ್ಯವಿತ್ತು. ಆದರೆ ನನ್ನ ಎದುರು ಯಾರು? ನಾನು ಯಾರೊಂದಿಗೆ ಕಾದಾಡಿದೆ? ನಾನು ಯಾರ ಪರ, ಯಾರ ವಿರೋಧ? ಯುದ್ಧ ಮುಗಿದ ನಂತರವೂ ನಾನೇಕೆ ಬದುಕಿದ್ದೇನೆ? ಈ ಅಮರತ್ವದ ಶಾಪದಲ್ಲಿ ನನಗೆ ನಾನೇ ಶತ್ರುವಾಗಿದ್ದೇನೆ. ಯಾರು ನನಗೆ ಸರಿಸಾಟಿಯಾಗಿದ್ದರು? ಯಾರು ಯಾರು? ಬಹುಶಃ ಕೃಷ್ಣ ನನಗೆ ಸಾಟಿಯಾಗಬಹುದಿತ್ತೇ. ಆದರೆ ಕೃಷ್ಣ ತಟಸ್ಥ, ಶಸ್ತ್ರಸನ್ಯಾಸ ಮಾಡಿ ಚಾವಟಿ ಹಿಡಿದು ಸೂತನಂತೆ ರಥವನ್ನು ನಡೆಸಿದ. ಬಹುಶಃ ಅವನು ಯುದ್ಧ ಮಾಡಿದ್ದರೆ ಅವನಿಗೆ ಎದುರಾಗಿ ನಾನು ನಿಲ್ಲಬಹುದಿತ್ತಲ್ಲವೇ? ಯಾಕೋ ತಿಳಿವು ಮೂಡುತ್ತಿಲ್ಲ. ಆದರೆ ದುರ್ಯೋಧನನ ಕಡೆಗಾಲದಲ್ಲಿ ಅವನ ಬಳಿಗೆ ನಾನು ಏಕೆ ಹೋದೆ? ಹೇಗೆ ಬಿದ್ದಿದ್ದ ರಕ್ತದ ಕೊಳದಲ್ಲಿ ಮುದುರಿದ ತಾವರೆಯಂತೆ ಮುಖ ಕೆಳಗೆ ಹಾಕಿ ಮಂಕಾಗಿ ಯುದ್ಧದ ಆಯಾಸ, ಸಾವು, ನೋವು, ಅವಮಾನಗಳನ್ನು, ಸೋಲುಗಳನ್ನು ಎರಡೂ ಕೈಗಳಲ್ಲಿ ಉಂಡ ದುರ್ಯೋಧನ ದಯನೀಯವಾಗಿ ಸಾವಿನ ಮನೆಗೆ ಸಾಗಲು ಸಜ್ಜಾಗುತ್ತಿದ್ದ. ಅವನನ್ನು ಕಂಡೊಡನೆ ಅವನನ್ನು ಉಪಚರಿಸುವ ಗೋಜಿಗೂ ಹೋಗದೆ ಸೈನ್ಯಾಧಿಪತಿಯ ಪಟ್ಟ ಕಟ್ಟುವಂತೆ ಅವನನ್ನು ಪೀಡಿಸಿದೆ. ಸೈನ್ಯವೇ ಇಲ್ಲದ ಸೈನ್ಯಾಧಿಪತಿ, ದಳವೇ ಇಲ್ಲದ ದಳಪತಿ. ಆ ಸಮಯದಲ್ಲೂ ದುರ್ಯೋಧನ ಹೇಳಿದ, ಬೇಡ ಅಶ್ವತ್ಥಾಮ, ನಾನು ನನ್ನವರು ಎಲ್ಲರೂ ಮುಗಿದೆವು. ಯುದ್ಧ ಮಾಡಲು ಇನ್ನೇನು ತಾನೇ ಉಳಿದಿದೆ? ಇಷ್ಟೆಲ್ಲ ಕಳೆದುಕೊಂಡು ಯುದ್ಧ ಗೆದ್ದಿದ್ದರೂ ಯಾರಿಗಾಗಿ ರಾಜ್ಯವಾಳಬೇಕಿತ್ತು? ಸುತ್ತಲೂ ಹೆಣಗಳ ರಾಶಿ, ಕಿತ್ತು ತಿನ್ನುವ ರಣಹದ್ದುಗಳು. ಸ್ಮಶಾನ ಕುರುಕ್ಷೇತ್ರದಲ್ಲಿ ಚಕ್ರಾಧಿಪತಿಯಾಗಿ ಪ್ರೇತ ಪಿಶಾಚಿಗಳ ನಾಡಿನಲ್ಲಿ ರಾಜನಾಗಬೇಕಿತ್ತು. ನಾವು ಸೋತು ಗೆದ್ದೆವು, ಪಾಂಡವರು ಗೆದ್ದು ಸೋತರು. ಹೀಗೇಕೆ ನಿನಗೆ ಈ ಯುದ್ಧದ ಹುಚ್ಚು? ಸಾಕು ಮಾಡು. ಅದರಿಂದ ಯಾವ ಉದ್ದೇಶವೂ ನೆರವೇರುವುದಿಲ್ಲ. ನಾನು ಸಾವಿಗಭಿಮುಖವಾಗಿ ಇಲ್ಲಿ ಬಿದ್ದಿದ್ದೇನೆ. ಸಾವು ನನ್ನನ್ನು ಆವರಿಸುತ್ತಿದ್ದಂತೆ ನನ್ನ ಅಂತ್ಯಕ್ರಿಯೆಗೆ ವ್ಯವಸ್ಥೆ ಮಾಡು. ನಾನು ಈ ರಣಹದ್ದುಗಳು, ನಾಯಿ ನರಿಗಳ ಪಾಲಿನ ಆಹಾರವಾಗಲು ಇಚ್ಛಿಸುವುದಿಲ್ಲ. ನನ್ನನ್ನು ಸಾಯಲು ಬಿಟ್ಟು ನೀನು ನಿನ್ನನ್ನು ಸುಧಾರಿಸಿಕೋ ಎಂದೆಲ್ಲ ಹೇಳಿದ. ಆದರೆ ನಾನು ಸುಮ್ಮನಾದನೆ. ನನ್ನನ್ನು ದಳಪತಿಯನ್ನಾಗಿಸುವಂತೆ ಒತ್ತಾಯಿಸಿದೆ. ದ್ರೋಣ, ಭೀಷ್ಮ, ಕರ್ಣ, ಶಲ್ಯರಂತೆ ನಾನು ದಳಪತಿಯಾಗಿ ಹುತಾತ್ಮನಾಗುವ ಬಯಕೆ ಇದ್ದಿರಬಹುದೇ? ನಾನು ನನ್ನ ಹಠವನ್ನು ಬಿಡಲಿಲ್ಲ. ಬಲವಂತದಿಂದ ದುರ್ಯೋಧನನ ಮುರಿದ ಕೈಯನ್ನು ನನ್ನ ತಲೆಯ ಮೇಲೆ ಇಟ್ಟುಕೊಂಡು 4 ಸಾಲು ಮಂತ್ರಗಳನ್ನು ನಾನೇ ಗೊಣಗಿ ನಿಶೇಷ ಸೈನ್ಯ ಸಂಕುಲದ ದಳಪತಿಯಾಗಿ ಸಂಭ್ರಮಿಸಿದೆ. ನಮಸ್ಕಾರ ಸ್ನೇಹಿತರೆ, ನಾನು ಭಾಗ್ಯನಾರಾಯಣ ಬೊಗ್ಗವರಪು. ನನ್ನ ಸ್ನೇಹಿತ ಪ್ರದೀಪ್ ಪರಾಕ್ರಮ. ಆತನನ್ನ ಅವರು ಇವರು ಅನ್ನೋದಕ್ಕಾಗೋದಿಲ್ಲ, ಯಾಕಂದ್ರೆ ಅಷ್ಟು ಆತ್ಮೀಯ ಸ್ನೇಹಿತ. ಸೊ ಅವನು ಅಂತಲೇ ಉದ್ದೇಶಿಸಿ ಮಾತಾಡಿಸ್ತೀನಿ. ಆತನ ಬಗ್ಗೆ 4 ಮಾತು ಹೇಳಬೇಕು ಅಂದಾಗ ನನಗೆ ಯೋಚನೆ ಬಂದಿದ್ದು, ಮೊದಲಿಗೆ ಆತನ ಕಮಿಟ್ಮೆಂಟ್ ಇದೆಯಲ್ಲ ಆಕ್ಟಿಂಗ್ ಕಡೆಗೆ, ಅದು ನನಗೆ ತುಂಬಾ ಸಮಯದಲ್ಲಿ ಆಶ್ಚರ್ಯವನ್ನು ಉಂಟು ಮಾಡುವಂಥದ್ದು. ಯಾಕಂದ್ರೆ ಒಂದು ಬಾರಿ ಅವನು ಒಂದು ಕ್ಯಾರೆಕ್ಟರ್ ಕೊಟ್ಟು, ನೋಡಪ್ಪ ಈ ಕ್ಯಾರೆಕ್ಟರ್ಗೆ ನೀನು ಅರೇಂಜ್ ಆಗಬೇಕು, ಇಂಥ ಕ್ಯಾರೆಕ್ಟ್ರು ಈ ರೀತಿ ದೈಹಿಕವಾಗಿ, ಮಾನಸಿಕವಾಗಿ, ಇನ್ಕ್ಲೂಡಿಂಗ್ ದೈಹಿಕವಾಗಿ ಅಂತ ಸಹ ಹೇಳ್ತಾ ಇದ್ದೀನಿ ನಾನು, ಈ ರೀತಿ ನೀನು ತಯಾರಿ ನಡೆಸ್ಕೊಳ್ಬೇಕು ಅಂತ ಹೇಳಿಬಿಟ್ಬಿಟ್ರೆ ಸಾಕು. ಅವನು ಹೇಳಿದ ದಿನಾಂಕಕ್ಕೆ ಅವನು ಡೈಲಾಗ್ ಸಮೇತವಾಗಿ ದೈಹಿಕವಾಗಿ ನೀವು ಏನು ಬಯಸ್ತಿದ್ದೀರೋ, ಆಂಗಿಕವಾಗಿ ನೀವೇನು ಬಯಸ್ತಿದ್ದೀರೋ ಆ ಮಟ್ಟಕ್ಕೆ ಆಲ್ಮೋಸ್ಟ್ ಬಂದಿರ್ತಾನೆ. ಆಸ್ ಎ ಡೈರೆಕ್ಟರ್ ಸ್ವಲ್ಪ ಅವನಿಗೆ ಆ ಸೆಟ್ಟಲ್ಲಿ ಶೂಟಿಂಗ್ ಟೈಮಲ್ಲಿ ಒಂಚೂರು ಹಿಂಗಲ್ಲ ಹಿಂಗೆ ಅಂತ ಟ್ಯೂನ್ ಮಾಡಿಬಿಟ್ಬಿಟ್ರೆ ಸಾಕು, ತನ್ನ ಪಾತ್ರನ ತಾನು ಸುಮೋಘವಾಗಿ ನಿಭಾಯಿಸ್ಕೊಂಡು ಹೋಗುವಂತಹ ಶಕ್ತಿಯುಳ್ಳಂತಹ ವ್ಯಕ್ತಿ. ಅದು ನಾಟಕ ಆಗಿರಲಿ, ಸೀರಿಯಲ್ ಆಗಿರಲಿ, ಸಿನಿಮಾನೇ ಆಗಿರಲಿ. ನಾನು ಅವನು ಸುಮಾರು ನಾಟಕಗಳನ್ನು ಡೈರೆಕ್ಟ್ ಮಾಡಿದ್ದೀನಿ, ಒಟ್ಟಿಗೆ ನಾಟಕಗಳಲ್ಲಿ ಆ್ಯಕ್ಟ್ ಮಾಡಿದ್ದೀನಿ, ಶಾರ್ಟ್ ಮೂವಿ ಡೈರೆಕ್ಟ್ ಮಾಡಿದ್ದೀನಿ. ಯಾವತ್ತೂ ಸಹ ಅವನು ಅಭಿನಯದಲ್ಲಿ ಕಷ್ಟಪಡ್ತಿದ್ದಾನೆ, ಆಗ್ತಿಲ್ಲ, ಇಂಥ ಕ್ಯಾರೆಕ್ಟರ್ ಆಗ್ತಿಲ್ಲ, ಅಂಥ ಕ್ಯಾರೆಕ್ಟರ್ ಆಗ್ತಿಲ್ಲ, ಆ ಡೈಲಾಗ್ ಅವನ ಕೈಯಲ್ಲಿ ಮಾಡೋಕ್ಕಾಗ್ತಿಲ್ಲ, ಇಲ್ಲವೇ ಇಲ್ಲ. ಮೊದಲೇ ಹೇಳ್ಬಿಟ್ರೆ ಸಾಕು, ಸಿದ್ಧತೆ ಮಾಡ್ಕೊಂಡು ಬಂದಿರ್ತಾನೆ. ಅಷ್ಟು ಕಮಿಟ್ಮೆಂಟ್. ಬೆಳಗ್ಗೆ ಎಷ್ಟು ಹೊತ್ತಿಗೆ ಬೇಕಾದ್ರೂ ಎದ್ದು ಆ ಕ್ಯಾರೆಕ್ಟರ್ಗೋಸ್ಕರ ಏನು ದೈಹಿಕವಾಗಿ ಏನು ದಂಡನೆ
ದೇಹ ಕರಗಿಸ್ಬೇಕಾ ಕರಗಿಸ್ಕೊಳ್ತಾನೆ, ಇನ್ನೇನೋ ಮಾಡಬೇಕಾ ಮಾಡ್ತಾನೆ, ಎಲ್ಲ ಸಿದ್ಧವಾಗಿ ಬರ್ತಾನೆ. ನಾವು ಅವನು ಸ್ವಲ್ಪ ಮಾನಿಟರ್ ಮಾಡಿಕೊಂಡು ಇದು ಮಾಡಿಕೊಂಡ್ರೆ ಸಾಕು. ಸೊ ಆ ಮೂಲಕ ಆತ ಒಬ್ಬ ಪರಿಪೂರ್ಣ ನಟ ಅನ್ನೋದು ಮಾತ್ರ ನನ್ನ ನಂಬಿಕೆಯ ಮಾತು. ಅವರೊಟ್ಟಿಗೆ ನಮಗೆ ಮೊದಲನೇ ನಾಟಕ ಶ್ರದ್ಧಾ ಅಭಿನಯಿಸಲು ನಮಗೂ ಕೂಡ ಅವಕಾಶ ಸಿಕ್ಕಿದ್ದು ನಮ್ಮ ಭಾಗ್ಯವೇ, ನಮ್ಮ ಪುಣ್ಯವೇ ಸರಿ. ಯಾಕೆ ಅಂತ ನಾನು ಹೇಳ್ತೀನಿ ಅಂತಂದರೆ, ಸಹ ಕಲಾವಿದರು ಪ್ರತಿಯೊಬ್ಬ ಕಲಾವಿದನಿಗೂ ಕೂಡ ಬಹಳ ಬಹಳ ಮುಖ್ಯವಾಗ್ತಾನೆ. ಒಂದು ನಾಟಕದಲ್ಲಿ ಯಾವುದೇ ಒಂದು ಪಾತ್ರ ಸಂಭಾಷಣೆಯ ಮೂಲಕ ನಾಟಕಕಾರ ಬರೆದಂಥ ಒಂದು ಸಂಭಾಷಣೆಯನ್ನು ನಿರ್ದೇಶಕನ ಯೋಚನೆಗೆ ತಕ್ಕಂತೆ ಒಬ್ಬ ನಟನಾಗಿ, ಒಬ್ಬ ಕಲಾವಿದನಾಗಿ ಪ್ರೇಕ್ಷಕನಿಗೆ ನಾನು ಇನ್ನೊಂದು ಪಾತ್ರದಲ್ಲಿ ಪ್ರವೇಶ ಮಾಡಿ ಪ್ರೇಕ್ಷಕನಿಗೆ ಮನ ಮುಟ್ಟುವಂತೆ ಆ ಪಾತ್ರವನ್ನು ಅಭಿನಯಿಸೋದಿದೆಯಲ್ಲ, ಅದು ವೇದಿಕೆಯ ಮೇಲೆ ನಿಂತ್ಕೊಂಡು ನಾಟಕದಲ್ಲಿ ಪ್ರೇಕ್ಷಕರ ಕಣ್ಣೆದುರಿಗೆ ನೇರವಾಗಿ ಮಾಡೋದಿದೆಯಲ್ಲ, ಅದು ತುಂಬ ಕಷ್ಟದ ಕೆಲಸ. ಆ ಕಷ್ಟದ ಕೆಲಸವನ್ನು ನಾವು ಪ್ರೀತಿಯಿಂದ ಅಪ್ಪಿಕೊಂಡು ಒಪ್ಪಿಕೊಂಡು ಮಾಡಬೇಕಾದ್ರೆ ಪ್ರದೀಪ್ ಪರಾಕ್ರಮರಂಥರ ಸಹ ಕಲಾವಿದರು ಬಹಳ ಮುಖ್ಯ ಆಗ್ತಾರೆ. ಇದೊಂದು ಸಂತೋಷದ ವಿಚಾರ. ನಮ್ಮ ಕಣ್ಣ ಮುಂದೆಯೇ ಪ್ರದೀಪ್ ಪರಾಕ್ರಮ ಅನ್ನುವಂತಹ ನಟನೆಯ ಮೂಲಕ, ನಾಟಕದ ಮೂಲಕ ತನ್ನ ಹೆಸರನ್ನು ಪ್ರದೀಪ್ ಪರಾಕ್ರಮ ಎಂದೇ ಶಾಶ್ವತಗೊಳಿಸಿಕೊಂಡು ಇಂದು ರಂಗಭೂಮಿಯಲ್ಲಿ ಮತ್ತು ಚಲನಚಿತ್ರದಲ್ಲಿ ಅತ್ಯಂತ ಸಕ್ರಿಯವಾಗಿ ಮುನ್ನಡೆಯುತ್ತಿರುವಂತಹ ಒಂದು ಹೆಸರು ಅಂತಂದರೆ ಅದು ನಮ್ಮ ಪ್ರದೀಪ್ ಪರಾಕ್ರಮಂದು. ಪ್ರದೀಪ್ ಪರಾಕ್ರಮ ನನಗೆ ಪರಿಚಯವಾದದ್ದು ಡಾಕ್ಟ್ರು ನಟರಾಜ್ ತಲಗಟ್ಪುರ ಮತ್ತು ಭಾಗ್ಯನಾರಾಯಣ್ ಅವರಿಂದ. ಆ ಕಾಲದಲ್ಲಿಯೇ ಬಹಳ ಮುಖ್ಯವಾಗಿ ನಾಟಕಗಳ ಬಗ್ಗೆ ಆಸಕ್ತಿ ಹೊಂದಿದ್ದಂತಹ, ಫೋಟೋಗ್ರಫಿ ಹಾಬಿ ಮತ್ತು ಅನ್ನದ ಪ್ರಶ್ನೆ ಆದರೂ ಕೂಡ ಪ್ರದೀಪ್ ಬಹಳ ಮುಖ್ಯವಾಗಿ ನಾಟಕಗಳ ಬಗ್ಗೆ ತೋರಿಸ್ತಾ ಇದ್ದಂತಹ ಆಸಕ್ತಿ ನಮ್ಮೆಲ್ಲರ ಗಮನ ಸೆಳೆದಿತ್ತು. ನನ್ನ ಒಂದು ಕಥೆ ಏನು ನಾನು ಬರೆದಿದ್ದೆ, ನಿರೀಕ್ಷೆ ಅನ್ನುವಂತಹ ಕಥೆಯನ್ನು, ಅದನ್ನು ಕಿರುಚಿತ್ರವಾಗಿ ಮಾಡಬೇಕು ಅಂತೇಳಿ ನಿರ್ಧಾರ ಆದಾಗ, ಆ ಕಿರುಚಿತ್ರವನ್ನು ಮಾಡ್ತೀನಿ ಅಂದಾಗ ಪ್ರಮುಖ ನಟನಾಗಿ ಅಭಿನಯಿಸಿದ್ದು ಪ್ರದೀಪ್ ಅವರು. ಅದರಲ್ಲಿ ಅವರ ಅಭಿನಯವನ್ನು ನೋಡಬೇಕು. ಒಬ್ಬ ಕ್ಯಾನ್ಸರ್ ಪೇಷಂಟಾಗಿ ಆತ ಅನುಭವಿಸುವಂತಹ ನೋವು, ನರಳಾಟ ಎಲ್ಲವನ್ನೂ ಕೂಡ ಅತ್ಯಂತ ಸಹಜವಾಗಿದೆಯೇನೋ ಅನ್ನುವ ರೀತಿಯಲ್ಲಿ ಆ ಕ್ರಿಯೆಯನ್ನು ಮತ್ತು ಆ ನಟನೆಯನ್ನು ಮಾಡಿದಂಥವರು ಪ್ರದೀಪು. ಅದಾದಮೇಲೂ ಕೂಡ ನಾನು ಅವರ ಗುಣಮುಖ ಅನ್ನುವಂತಹ ನಾಟಕವನ್ನು ನೋಡಲಿಕ್ಕೆ ಹೋಗಿದ್ದೆ. ಅಲ್ಲಿಯೂ ಕೂಡ ಅತ್ಯಂತ ಅದ್ಭುತವಾಗಿ ಅಭಿನಯ ಮಾಡಿದಂಥವರು ಪ್ರದೀಪ್ ಅವರು. ಪ್ರದೀಪ್ ಪರಾಕ್ರಮ. ಪ್ರದೀಪ್ಗೂ ನಮಗೂ ಸ್ನೇಹ ಹೆಚ್ಚು ಕಡಿಮೆ ಒಂದು 20 ವರ್ಷದ್ದು ಅಂತ ಹೇಳ್ಬೋದು. ಆಗಿನ್ನೂ ಒಂದಷ್ಟು ಕಿರುಚಿತ್ರಗಳು ಮಾಡಬೇಕು ಅಂತ ಹೊರಟಾಗ ನನ್ನ ಮೊದಲನೇ ಕಿರುಚಿತ್ರ ಗಾಂಧಿ ಸ್ಮೈಲಲ್ಲಿ ಒಂದು ಮಾರ್ಕೆಟ್ ಅಂತ ಪಾತ್ರ ಬರ್ಕೊಂಡು ಪ್ರದೀಪ್ ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ಬಂದು ನಾವೇನು ಬರ್ಕೊಂಡಿದ್ವಿ ಅದಕ್ಕೆ ತಕ್ಕನಾಗಿ ಆಕ್ಟ್ ಮಾಡಿ ಅವತ್ತಿನ ದಿನಕ್ಕೆ ಗಾಂಧಿ ಸ್ಮೈಲ್ ತುಂಬ ಜನಗಳು ಇಷ್ಟಪಟ್ಟಂಥ ಕಿರುಚಿತ್ರ ಆಗಿತ್ತು. 4-5 ಶೋ ಕೂಡ ಪ್ರದರ್ಶನಗೊಳ್ತು. ಅದರಲ್ಲಿ ಪ್ರದೀಪ್ ಅವರ ಅಭಿನಯ ತುಂಬ ವಿಶೇಷವಾಗಿ ತುಂಬ ಜನ ಇಷ್ಟಪಟ್ಟರು. ಆ ಪಾತ್ರಕ್ಕೆ ಅಂತ ನಾನು ಯಾವುದಾದ್ರೂ ಒಂದು ಪಾತ್ರ ಮಾಡಬೇಕಾದ್ರೆ ಅದರ ಹಿಂದೆ ಮುಂದೆ ಒಂದಷ್ಟು ಕೆಲಸ ಮಾಡ್ಕೋತಾ ಇರ್ತೀನಿ. ಹಾಗೆ ಆ ಪಾತ್ರದ ಒಂದು ಮೇಕ್ ಓವರ್ ಅಂತ ಬರ್ಕೊಂಡು ನನಗೊಂದು ಅಷ್ಟು ವರ್ಷ ಶೇವ್ ಕೂಡ ಮಾಡ್ದಿರ ಆ ಪಾತ್ರದಲ್ಲೇ ಬದುಕಿದ್ದಂಥ ಕಲಾವಿದ ಪ್ರದೀಪ್ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಕುಯ್ಯ ಪಾತ್ರ ಇವತ್ತೂ ನಮ್ಮ ಸ್ಟಾರ್ ಸಿನಿಮಾದ ಕುಯ್ಯ ಪಾತ್ರ ನೋಡಿದವರೆಲ್ಲರೂ ತುಂಬ ಮೆಚ್ಚುಗೆ ವ್ಯಕ್ತಪಡಿಸಿದರು. ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಎಸ್ ಅಂತ, ಬ್ರೌನಿ ಸಿನಿಮಾದ ನಿರ್ದೇಶಕ. ನಮ್ಮ ಬ್ರೌನಿ ಸಿನಿಮಾದಲ್ಲಿ ಪ್ರದೀಪ್ ಪರಾಕ್ರಮ ಅವರು ನಾಯಕ ನಟನಾಗಿ ಅಭಿನಯಿಸಿದ್ದಾರೆ. ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಅವರ ಮುಂದಿನ ಎಲ್ಲ ಪ್ರಾಜೆಕ್ಟ್ಗಳಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಪ್ರದೀಪ್ ಪರಾಕ್ರಮ ನಮ್ಮ ಗೆಳೆಯರು, ನಮ್ಮ ನಡುವೆ ಇರುವಂಥ ಅದ್ಭುತ ನಟ, ಅವಕಾಶಗಳಿಗಾಗಿ ಕಾಯ್ತಾ ಇರುವಂಥವ್ರು. ಪ್ರದೀಪ್ ಪರಾಕ್ರಮ ಅಂತ ಹೆಸರು ಬಂದಿದ್ದೇ ಅವರು ಪರಾಕ್ರಮಣ ಅನ್ನುವಂಥ ಒಂದು ನಾಟಕದಲ್ಲಿ ಅಭಿನಯಿಸಿದ ಕಾರಣಕ್ಕಾಗಿ. ಅವರು ಈಗಾಗಲೇ ನೃತ್ಯದಲ್ಲಿ, ಅಭಿನಯದಲ್ಲಿ ಬೇರೆ ಬೇರೆ ಸಂಸ್ಥೆಗಳಿಂದ ಅವರು ತರಬೇತಿಯನ್ನು ಪಡೆದಿದ್ದಾರೆ. ವೃತ್ತಿಯಲ್ಲಿ ಫೋಟೋಗ್ರಾಫರ್ ಆದ್ರೂ ಸಹ ಪ್ರವೃತ್ತಿಯಲ್ಲಿ ಒಬ್ಬ ನಟ.
ಪ್ರತಿ ಕ್ಷಣವೂ ಅವರಲ್ಲಿ ಒಬ್ಬ ನಟ ಅನ್ನೋದು ಯಾವಾಗಲೂ ಆವಿರ್ಭವಿಸಿ ಅಲ್ಲಿ ಮೇಳೈಸ್ತಾ ಇರುತ್ತೆ. ಹೀಗಾಗಿ ಅವರು ಅನೇಕ ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ. ಚಾವುಂಡರಾಯ ಆಗ್ಬೋದು, ಹಾಗೆಯೇ ಅರಿವೇ ಗುರು ಅನ್ನೋಂಥ ನಾಟಕಗಳಾಗ್ಬೋದು. ನಮ್ಮಲ್ಲೇ ಒಂದು ನಿರೀಕ್ಷೆ ಅಂತ ಒಂದು ಶಾರ್ಟ್ ಮೂವಿ ಮಾಡಿದ್ವಿ. ಆ ಶಾರ್ಟ್ ಮೂವಿನಲ್ಲಿ ಒಬ್ಬ ಕ್ಯಾನ್ಸರ್ ಪೇಷಂಟಾಗಿ ಅಭಿನಯಿಸಿದ್ರು. ಆ ಅಭಿನಯಕ್ಕಾಗಿ ಅವ್ರು ಇಡೀ ಕೂದಲನ್ನು ತೆಗೆಸಬೇಕಾಗಿತ್ತು. ಏನು ಹಿಂದು ಮುಂದೆ ನೋಡದೆ ಅದನ್ನು ತೆಗೆಸಿ ಅಭಿನಯಕ್ಕೆ ಇಳಿದಿದ್ದು ಅಷ್ಟೇ ಅದ್ಭುತವಾಗಿ ಅದು ಬಂದಿತ್ತು. ಇದಲ್ಲದೆ ಗುಣಮುಖ ಲಂಕೇಶರ ಭಾಳ ಮುಖ್ಯವಾದಂಥ ಒಂದು ನಾಟಕದಲ್ಲಿ ಅವರು ನಾದಿರ್ಶಾನ ಪಾತ್ರ ಮಾಡಿದ್ರು. ಇಡೀ ರಂಗಮಂದಿರ ಕಿಕ್ಕಿರಿದು ತುಂಬಿದ್ದಂಥ ಸಂದರ್ಭದಲ್ಲಿ ಇವರ ಕಟ್ಟಕಡೆಯ ನಾದಿರ್ಶಾನ ಕಡೆಯ ಮಗುವಿನಂತಹ ಒಂದು ಮನಸ್ಥಿತಿಯಲ್ಲಿ ತಾನು ಗುಣಮುಖನಾದ ಮೇಲೆ ಅವನು ಬಿಕ್ಕಿ ಬಿಕ್ಕಿ ಹೇಳ್ತಾನಲ್ಲ, ಆ ಪ್ರಸಂಗದಲ್ಲಿ ಅಲ್ಲಿರುವಂಥ ಎಲ್ಲರೂ ಜೊತೆಗೆ ಅವರ ಚಿಕ್ಕ ಮಗುನೂ ಸಹ ಇವರ ಅಭಿನಯಕ್ಕೆ ಅಳ್ತಿತ್ತು. ಇದು ಪ್ರದೀಪ್ ಅವರ ಭಾಳ ಮುಖ್ಯವಾದಂಥ ನಟನ ಶಕ್ತಿ. ಹಾಯ್, ನಮಸ್ಕಾರ ಪ್ರದೀಪ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಖುಷಿ ಆಯಿತು ನೀವೊಂದು ಚಾನಲ್ ಇಂಟರ್ವ್ಯೂ ಕೊಡ್ತಿದ್ದೀರಾ ಅಂತ ಹೇಳಿದಾಗ. ಬಿಕಾಸ್ ನಿಮ್ಮ ಶ್ರಮ ನೀವೇನು ಹಾಕೊಂಡ್ಬಂದಿದ್ದೀರಾ ಆಲ್ಮೋಸ್ಟ್ 20 ಇಯರ್ಸಿಂದ ಖಂಡಿತ ಪ್ರತಿಫಲ ಸಿಗುತ್ತೆ. ಇವಾಗ ಸ್ಟಾರ್ ಸಿನಿಮಾ ಬಗ್ಗೆ ಮಾತಾಡೋಣ. ನಾವು ಭೇಟಿಯಾಗಿದ್ದು ಸ್ಟಾರ್ ಸಿನಿಮಾದಲ್ಲಿ. ನಮ್ಮ ಡೈರೆಕ್ಟರ್ ವಿಜಯ್ ಸೂರ್ಯ ಸರ್ ನಿಮಗೆ ಬರೆದಿರೋ ಪಾತ್ರದ ಅದಕ್ಕೆ ನೀವು ಜೀವ ತುಂಬಿರೋ ರೀತಿ, ನಾನು ಎಡಿಟಿಂಗ್ ಮಾಡಬೇಕಾದ್ರೆ ಅದೇ ಅನ್ಕೊಂತಿದ್ದೆ, ಇವ್ರಿಗೆ ತುಂಬ ಪೊಟೆನ್ಷಿಯಲ್ ಇದೆ, ಯಾಕಿನ್ನ ನಮ್ಮ ಇಂಡಸ್ಟ್ರಿಯಲ್ಲಿ ಒಳ್ಳೆ ಪಾತ್ರಗಳು ಇವ್ರಿಗೆ ಸಿಗ್ತಿಲ್ಲ ಅಂತ. ನೀವು ನಿಭಾಯಿಸಿದ ರೀತಿ, ಆ ಪಾತ್ರಕ್ಕೆ ಜೀವ ತುಂಬಿರೋ ರೀತಿ ನಾವು ನೋಡಿದಾಗ ತುಂಬ ಖುಷಿ ಆಯಿತು ಸರ್. ಆ ಪಾತ್ರ ನೀವೇನು ಮಾಡಿದ ವೇರಿಯೇಷನ್ಸ್ ಕೊಟ್ಟಿದ್ದೀರ ಆ್ಯಕ್ಟಿಂಗಲ್ಲಿ, ನನಗಂತೂ ಅಷ್ಟು ಖುಷಿಯಾಗಿ ನಿಮ್ಮ ಪಾತ್ರನ ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಬೋದಿತ್ತು ಅಂತ ನಾನು ಡೈರೆಕ್ಟರ್ನು ಕೇಳಿದುಂಟು. ನಿಮ್ಗೆ ಹೇಳಿರಲಿಲ್ಲ, ಬಟ್ ನಮ್ಮ ಡೈರೆಕ್ಟರ್ ಒಂದೇ ಹೇಳಿದ್ದು, ಇಲ್ಲ ಅವ್ರಿಗೆ ತುಂಬ ಪೊಟೆನ್ಷಿಯಲ್ ಇದೆ, ಇನ್ನೂ ಅವ್ರಿಗೆ ಒಳ್ಳೊಳ್ಳೆ ಪಾತ್ರ ಬರೀಬೇಕು, ತುಂಬ ಡಿಫ್ರೆಂಟ್ ಕೈಂಡ್ಸ್ ಆಫ್ ರೋಲ್ಸ್ ಬರೆದಾಗ ಅವ್ರಿಗೆ ಇನ್ನೂ ಬರುತ್ತೆ ಅಂತ. ನೀವು ಇದಕ್ಕೆ ಮೂಲ ಕಾರಣ ನಿಮ್ಮ ರಂಗಭೂಮಿ. ನಿಮ್ಮ ರಂಗಭೂಮಿಯಲ್ಲಿ ನೀವು ಕಲ್ತಿದ್ದ ರೀತಿ, ನೀವು ಮಾಡಿರೋ ಕೆಲಸಗಳು ಇವತ್ತು ಪ್ರತಿಫಲ ಕೊಡೋಕ್ಕೆ ಶುರು ಆಗಿದೆ. ಅದಾದ್ಮೇಲೆ ನೀವು ಇವಾಗ ಬ್ರೌನಿ ಅಂತ ಸಿನಿಮಾದಲ್ಲಿ ಹೀರೋ ಆಗಿ ಆಕ್ಟ್ ಮಾಡ್ತಾ ಇದ್ದೀರಾ. ಖುಷಿ ಆಯಿತು ನಿಮಗೆ. ವೆರಿ ವೆರಿ ಆಲ್ ದ ಬೆಸ್ಟ್ ಸರ್. ಆ ಹುಲ್ಗಪ್ಪ ಕಟ್ಟಿ ಮನೆಯವ್ರದ್ದು ಜತೆಗಿರುವನು ಚಂದಿರ ನಾಟಕನ ನಾನು ಆ್ಯಕ್ಚುಲಿ ಎಲ್ಲೋ ಇದ್ದೆ, ಕೆಲಸದಲ್ಲಿದ್ದೆ, ಅದೇ ಫೋಟೋಗ್ರಫಿ ಹೇಳಿದ್ನಲ್ಲ, ಒಂದು ಫೋನ್ ಬಂತು. ಯಾರೋ ಒಬ್ಬರು ಕೈ ಕೊಟ್ಬಿಟ್ಟಿದ್ದಾರೆ, ನೀವು ಒಂದು ಪಾತ್ರ ಇದೆ ಮಾಡಬೇಕು, ಮಾಡಿಕೊಡ್ತೀರಾ ಅಂತ ಗೋಪಿನಾಥ್ ಸರು ಅವರು ಕೋಆರ್ಡಿನೇಟರ್ ಆಗಿದ್ದ ಆ ನಾಟಕಕ್ಕೆ. ಹೆಂಗೆ ನಾನು ಟೈಮು ಸಾಯಂಕಾಲ ಶೋ, ಬೆಳಿಗ್ಗೆ ಫೋನು, ಹೆಂಗೆ ಸರ್ ರಿಹರ್ಸಲ್ ಏನಿಲ್ಲ, ನಾವು ಹೇಳ್ಕೊಡ್ತೀವಿ ಬನ್ನಿ, ಬಸ್ಸಲ್ಲಿ ಹೋಗ್ತಾನೆ ಟ್ರೈನ್ ಮಾಡ್ತೀವಿ. ಸರಿ, ಈಗ ರೀಸೆಂಟಾಗಿ 1 ವರ್ಷನೂ ಆಗಿಲ್ಲ ಅದು, ಹೋದ್ವಿ, ಬಸ್ಸಲ್ಲಿ ಹೋಗ್ತಾನೆ ಡೈಲಾಗು, ಅವ್ನು ದಿವಸ ಇವ್ರು ನಮ್ಮ ಸೀನ್ ಯಾವುದಾದ್ರು ಅಂತ ಒಳ್ಳೆ ತಮಾಷೆಯಾಗಿ, ಆಮೇಲೆ ಸೀರಿಯಸ್ ಆಗಿದ್ದಂಥ ಪಾತ್ರ. ಅದನ್ನು ಅದ್ಭುತ ಟೈಮ್ ಕರೆಕ್ಟಾಗಿ ಮಾಡಿದ್ವಿ, ಸಕ್ಸಸ್ ಆಯಿತು. ಅದನ್ನು ಹೀಗೆ ರಂಗಭೂಮಿಲಿ ಏನೇನೋ ಘಟಿಸ್ತಾ ಇರುತ್ತೆ. ನಮ್ಮ ಮುರುಡಯ್ಯವರು ಇದ್ದಾರಲ್ಲ, ರಂಗಭೂಮಿ ದಿಗ್ಗಜರು, ಕರ್ನಾಟಕ ರಾಜ್ಯ ಪ್ರಶಸ್ತಿ ಹೋದ ವರ್ಷ ಅವ್ರಿಗೆ ಲಭಿಸಿತ್ತು. ಒಂದಷ್ಟು ಜನದ ಜೊತೆಗೆ ಅವ್ರಿಗೂ ಕೊಟ್ಟಿದ್ದರು. ಆಮೇಲೆ ಎಷ್ಟು ಮಾನವತಾವಾದಿ ಅಂದರೆ, ಅಯ್ಯೋ, ಅವರು ಶ್ರದ್ಧಾ ನಾಟಕ, ಈ ಗೋಪಿನಾಥ್ ಸರ್ ಅವರು ಈ KVS ರಂಗಮಂದಿರದ ಸಂಸ್ಥಾಪಕರು, ಅವರು ಡೈರೆಕ್ಟ್ ಮಾಡಿದಂಥದ್ರಲ್ಲಿ 75ನೇ ಶೋಯಿಂದ ನಾನು ಅವ್ರ ಜೊತೆಗೆ ಬಂದಿದ್ದು. ಶ್ರದ್ಧಾದಲ್ಲಿ ಅವ್ರ ಜೊತೆ ಒಡನಾಟ ಆರಂಭ ಆಯಿತು. ಉತ್ತಮವಾದಂಥ ಪಾತ್ರ, ಎಂಥ ನಟರವರು, ಅವರಿಂದ ಕಲಿಯೋದೊಂದಷ್ಟಿದೆ. ಹೀಗೆ ಕಲಿತಾ ಇದ್ದೀನಿ. ಮತ್ತು ಮುರುಡಯ್ಯವ್ರಿಗೂ ನನಗೂ ಬ್ರೌನಿ ಸಿನಿಮಾದಲ್ಲಿ ಒಂದು ಉತ್ತಮವಾದಂಥ ಪಾತ್ರ, ನನಗೆ ಹೀರೋ ಪಾತ್ರ ಸಿಕ್ಕಿತ್ತು, ಅವರು ಒಂದು ಮುಖ್ಯವಾದ ಪಾತ್ರ, ಕಥಾ ಪಾತ್ರ, ಅವರು ವಿಭಿನ್ನವಾದ ಪಾತ್ರ. ಈಗೆಲ್ಲ ಆಗಿದೆ. ಅದೊಂದು ಸಾಮಾಜಿಕ ಕಳಕಳಿ ಸಂದೇಶ ಇರುವಂಥ ಚಿತ್ರ, ಕಾಮಿಡಿಯಿಂದ ಸೀರಿಯಸ್ ಆಗಿ ಒಂಥರ ಚೆನ್ನಾಗಾಗಿದೆ. ಡಾಕ್ಟರ್ ನಟರಾಜ್ ತಲಗಟ್ಪುರ ಅವರು ಗಿರೀಶ್ ಕಾರ್ನಾಡರ ಬಗ್ಗೆ ಒಂದು ಡಾಕ್ಟರೇಟ್ನ ಮಾಡಿರೋಂಥವ್ರು. ಅವರು ಸಹ ಲೇಖಕರು, ನಾಟಕಕಾರರು ಮತ್ತು ಪ್ರಾಧ್ಯಾಪಕರು. ಅವರು ಬರೆದಂಥ ಟ್ರಾಫಿಕ್ ಬಗ್ಗೆ, ಅವೇರ್ನೆಸ್ ಬಗ್ಗೆ ಒಂದು ನಾಟಕನ ಬರ್ಕೊಟ್ರು, ಸ್ಟ್ರೀಟ್ ಪ್ಲೇ. ಅದು ನಾನು ಕುಮಾರಸ್ವಾಮಿ ಲೇಔಟ್ನ ಪೊಲೀಸ್ ಸಿಬ್ಬಂದಿಗಳ ಜೊತೆ ಸೇರಿ 2019ರಲ್ಲಿ ಒಂದಷ್ಟು ಶೋಗಳನ್ನ ಮಾಡಿದ್ವಿ, ಉಚಿತವಾಗಿ ಮಾಡಿಕೊಟ್ಟೆ. ಅದು ಟ್ರಾಫಿಕಲ್ಲಿ ಹೇಗಿರಬೇಕು, ಹೆಲ್ಮೆಟ್ ಧರಿಸೋದು, ಕುಡಿತದಿಂದ ಡ್ರೈವ್ ಮಾಡಬಾರ್ದು ಅಂತ ಒಂದು ತಮಾಷೆಯಾಗಿ, ಒಂದು ಸೀರಿಯಸ್ ಆಗಿ ಹೇಳುವಂಥ ಪಾತ್ರ. ಹೆಲ್ಮೆಟ್ ಹಾಕ್ಕೊಳ್ದಿರೋ ಹುಡುಗರು ಯಾವ ರೀತಿ, ಒಬ್ಬನೇ ಡೈರೆಕ್ಷನ್ ಮಾಡಿ ಏಕ ವ್ಯಕ್ತಿ ಇದು ಮಾಡಿದ್ದೆ, ಸ್ಟ್ರೀಟ್ ಪ್ಲೇ, ಬೀದಿ ನಾಟಕ.
ಸಕ್ಸಸ್ ಆಗಿತ್ತು. ಮತ್ತು ನಟರಾಜ್ ತಲಗಟ್ಪುರ ಅವರು ನಿರೀಕ್ಷೆ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ವಿ. ಅದರಲ್ಲಿ ಉತ್ತಮವಾದಂಥ ಗೀತೆ ಬರೆದಿದ್ರು. ಬಾಯ್ದೆರಿಯೇ ಮಾತಾಡಿ ಹಾರಿ ಹೋದ ಹಕ್ಕಿ ಅನ್ನೋ ಥರ ಒಂದು ನೀವು ಯೂಟ್ಯೂಬಲ್ಲಿ ಸಿಗುತ್ತೆ ನಿರೀಕ್ಷೆ ಅಂತ, ಅದನ್ನು ನೋಡ್ಬೋದು. ಮತ್ತು ಇದರಲ್ಲಿ ಇನ್ನೊಬ್ಬರು ಬರ್ತಾರೆ, ನಮ್ಮ ಪದ್ಮಿನಿ ನಾಗರಾಜ್ ಅವರು ಪ್ರಾಧ್ಯಾಪಕರು, ಲೇಖಕರು, ಮತ್ತು ನಮ್ಮ ಭಾರತೀಯ ಸಂಸ್ಕೃತಿ ಸಚಿವಾಲಯದಲ್ಲಿ ಒಂದು ಉನ್ನತವಾದಂಥ ಹುದ್ದೆನ ತಗೊಂಡವರು, ಮತ್ತು ನಾಟಕಗಳು ಬರೆದಿದ್ದಾರೆ. ನಾಟಕದಲ್ಲಿ ಮತ್ತು ಸಾಹಿತ್ಯದಲ್ಲಿ ದಿಗ್ಗಜರವರು. ಅವರ ಒಂದು ನಿರೀಕ್ಷೆ ಅಂದ ಒಂದು ಶಾರ್ಟ್ ಫಿಲ್ಮು ಮಾಡಿದ್ವಿ. ಅಂದರೆ ಅವರು ಒಟ್ಟು 11 ಕಥೆಗಳನ್ನು ನಮ್ಮ ಭಾಗ್ಯನಾರಾಯಣ ಅಂತ ಇದ್ದಾರೆ, ಒಬ್ಬ ನಿರ್ದೇಶಕರು ಮತ್ತು ಪತ್ರಕರ್ತರು. ಅವರ ಪತ್ರಿಕೆಯಲ್ಲಿ ಪ್ರತಿ ತಿಂಗಳು ಬರ್ತಿದ್ದಂಥಲ್ಲಿ ಕಥೆಗಳನ್ನ ಪ್ರತಿ ತಿಂಗಳು ಒಂದೊಂದು ಕಥೆನ ಬರೆಯೋರು ಪದ್ಮಿನಿ ನಾಗರಾಜು ಮೇಡಮ್ ಅವರು. ಸೊ ಅದರಲ್ಲಿ 11 ಕಥೆಗಳನ್ನ ಸೇರಿ ಒಟ್ಟು ಒಂದು ಪುಸ್ತಕ ಮಾಡುವಾಗ ವಿಭಿನ್ನವಾಗಿರಬೇಕು ಅಂಥೇಳಿ ನಮ್ಮ ಭಾಗ್ಯನಾರಾಯಣ ಅವರು ಒಂದು ಆಲೋಚನೆ ಮಾಡಿದಾಗ, ಅದೇನು ಭಾಗ್ಯನಾರಾಯಣ ಅವರೇ ಅದನ್ನು ಪ್ರಕಾಶನ ಮಾಡಿದ್ರು. ಅವ್ರು ಆಲೋಚನೆ ಮಾಡಿದಾಗ ಏನಾಯಿತು, ಒಂದು ನಿರೀಕ್ಷೆ ಅಂತ ಒಂದು ಸಬ್ಜೆಕ್ಟ್ನ ಆಯ್ಕೆ ಮಾಡಿಕೊಂಡಾಗ ನನಗೊಂದು ಉತ್ತಮವಾದಂಥ ಪಾತ್ರನ ಕೊಟ್ಟರು. ಅದು ಒಂದು ಕ್ಯಾನ್ಸರ್ ಪೇಷೆಂಟು, ಅಪ್ಪನ ನಿರೀಕ್ಷೆ ಅಪ್ಪನ ಸಾವಿಗಾಗಿ ಅಂತ ಒಂದು ಟ್ಯಾಗ್ಲೈನು. ಮಕ್ಕಳು ಹೊರದೇಶದಲ್ಲಿ ಇರ್ತಾರೆ, ಅಪ್ಪನ ಭೇಟಿ ಆಗ್ತಿರಲ್ಲ, ಈ ಥರ ಏನೋ ಒಂದು ಇವನು ಕೆಲಸದ ಜೊತೆಗೆ ರಂಗಭೂಮಿ ಇದರಲ್ಲೇ ಇರ್ತಾನೆ, ಮಕ್ಕಳ ಕಡೆ ಗಮನ ಹರಿಸಿರ್ತಾನೋ ಇಲ್ವೋ ಅನ್ನೋ ಥರ ಸಬ್ಜೆಕ್ಟು. ಚೆನ್ನಾಗಾಗಿತ್ತು. ಅದಕ್ಕೋಸ್ಕರ ನಾನು ನನ್ನ ದೇಹವನ್ನು ಕೃಷಿವಾಗಿಸ್ಕೊಂಡಿದ್ದೆ, ಉಪವಾಸಗಳು ಮಾಡಿ ಸಣ್ಣ ಆಗಿ ಶಾರ್ಟ್ ಫಿಲ್ಮ್ಗೆ. ಆಮೇಲೆ ಈ ನಿರೀಕ್ಷೆ ಅನ್ನೋ ಶಾರ್ಟ್ ಫಿಲ್ಮ್ಗೋಸ್ಕರ, ಆ ಒಂದು ಪಾತ್ರಕ್ಕೋಸ್ಕರ ನಾನು ನಿಜವಾಗ್ಲೂ ನಾನು ಕೂದಲನ್ನ ತೆಗೆಸಿದ್ದೆ. ಬೆಳಿಗ್ಗೆ ಅದು ಶೂಟಿಂಗ್ 2 ದಿವಸ ಆಯಿತು. ಮಾನ್ಯ ಫಸ್ಟು ಕೂದಲಿರೋದೆಲ್ಲ ತಗೊಂಡ್ವಾ, ಮಾನ್ಯ ದಿನ ಯಾರಿಗೂ ಗೊತ್ತಿಲ್ಲ ಸೆಟ್ಟಲ್ಲಿ ಕೂದಲು ತೆಗಿಸ್ತೀವಿ ಅಂತ. ನನಗೆ ಡೈರೆಕ್ಟ್ರಿಗೆ ಮಾತ್ರ ಗೊತ್ತಿತ್ತು. ಲಂಚ್ ಬ್ರೇಕಲ್ಲಿ ಹೋಗಿ ಲಂಚ್ ಮಾಡ್ಕೊಂಡು ಸೀದಾ ಹೋಗಿ ಶೇವ್ ಮಾಡಿಕೊಂಡು ಲಾಸ್ಟ್ ಶೂಟ್ಗೆ ಬಂದು ಬೆಡ್ ಮೇಲೆ ಮಲಗಿದ್ದೆ. ಹೆಂಡತಿ ಪಾತ್ರ ಕೂತ್ಕೊಂಡು ಟಕ್ಕಂತ ಶಾಕ್, ಅವ್ರು ಏನು ಕೂಲ್ ತೆಗೆಸ್ಬಿಟ್ಟಿದ್ದೀರಾ ಅಂತ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅವ್ರ ರಿಯಾಕ್ಷನ್ಸ್ ಎಲ್ಲ, ಭಾಳ ಚೆನ್ನಾಗಿತ್ತು. ಅದಾದಮೇಲೆ ಅದು ಬಿಡುಗಡೆ ಆಯಿತು. ಒಂದು ಪತ್ರಿಕೆಯನ್ನು ಅವರ ಕಥಾ ಪುಸ್ತಕನ ಪ್ರಕಟ ಮಾಡುವಾಗ ಒಂದಷ್ಟು ಜನ ಆಡಿಯನ್ಸ್ಗಳೆಲ್ಲ ಇದ್ರಲ್ಲ, ಆ ಶಾರ್ಟ್ ಫಿಲ್ಮ್ ನೋಡಿ ನಿಜವಾಗ್ಲೂ ನಾನು ಅಲ್ಲಿ ನಿಂತಿದ್ದೀನಿ. ನನ್ನ ಮುಂದೆ ಎಲ್ಲ ಬಂದುಬಿಟ್ರು ಜನ. ಒಬ್ಬೊಬ್ಬರು ಕಣ್ಣಲ್ಲಿ ಎಷ್ಟು ತಪ್ಪ ನೀರು, ತುಂಬ ಚೆನ್ನಾಗಿ ಮಾಡಿದಪ್ಪ. ನನಗೆ ಸಾರ್ಥಕ ಆಯಿತು, ನಾವು ಕಷ್ಟಪಟ್ಟಿದ್ದು. ನಾನು ನಿಜವಲ್ಲ ಅದಕ್ಕೆ ಊಟ ಮಾಡ್ದಿರಾ ಏನೋ ತಿನ್ನಬೇಕು ಅನಿಸ್ಬಿಡೋದು. ಆ ಖಾರ ಬುದ್ಧಿ ತಗೊಂಡು ಇಟ್ಕೊಂಡು ಒಂದೊಂದೇ ಕಾಳು ತಿಂದ ಎಲ್ಲಿ ದಪ್ಪ ಆಗ್ಬಿಡ್ತೀನೋ ಅಂತ. ಹಂಗೆ ಮಾಡಿ ಇದ್ದಿದ್ದು ಸಾರ್ಥಕ ಅನ್ನಿಸ್ತು. ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಿದ್ದಿದ್ದು. ಮತ್ತು ಆ ಲೇಖಕರಿಗೆ ಅವರು ಫೋನ್ ಮಾಡಿ ತುಂಬ ಟಚ್ ಆಯ್ತಪ್ಪ, ತುಂಬ ಚೆನ್ನಾಗಿ ಕಷ್ಟಪಟ್ಟಿದ್ದೆ, ಎಫರ್ಟ್ ಹಾಕಿದ್ದೆ ಅಂತೇಳಿ ಹೇಳಿದ್ರು ನಮ್ಮ ನಿರ್ದೇಶಕರು. ಮತ್ತು ಅದಕ್ಕೆ ನಿರ್ಮಾಣ ಮಾಡಿದಂಥವ್ರು ಪ್ರಸನ್ನ ಅಂತವರು. ಅವರು ಪ್ರಸನ್ನ ಅವರು ಅಂಡಮಾನ್ ಅಂತ ಒಂದು ಸಿನಿಮಾ ಬೇರೆ ಮಾಡಿದ್ರು. ಅವರು ಪ್ರೊಡ್ಯೂಸ್ ಮಾಡಿದ್ರು ಅಂತ ಅನಿಸುತ್ತೆ. ಅವರು ಬಂದಿದ್ರಲ್ಲಿ, ಅವರು ಅಪ್ರಿಷಿಯೇಟ್ ಮಾಡಿದ್ರು. ಇದೆಲ್ಲ ನನಗೆ ಹೆಲ್ಪ್ ಆಯಿತು. ಆಮೇಲೆ ಇವರು ನಮ್ಮ ಸ್ಟಾರ್ ಸಿನಿಮಾದ ಎಡಿಟರ್ ಶಶಿಧರ್ ಪುಟ್ಟೇಗೌಡ ಅಂತ, ಅವರು ಆ ಸ್ಟಾರ್ ಸಿನಿಮಾದನ್ನು ಎಡಿಟ್ ಮಾಡುವಾಗ, ಸರ್ ಈ ಪಾತ್ರ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ, ಇನ್ನೊಂದು ಎಲಾಬ್ರೇಟ್ ಮಾಡ್ಬೋದಲ್ಲ ಅಂತ ಹೇಳಿದ್ರಂತೆ. ಅದನ್ನು ಡೈರೆಕ್ಟರ್ ಸರು ನನ್ನ ಜೊತೆ ಹಂಚ್ಕೊಂಡಿದ್ರು. ನಮ್ಮ ಒಂದು ಚೌಕಟ್ಟಿತ್ತು, ಅದರಲ್ಲಿ ಮಾಡಿದ್ವಿ, ಭಾಳ ಚೆನ್ನಾಗಾಯ್ತದು. ಈಗ ನನ್ನ ಫೋಟೋಗ್ರಫಿದು ಹೆಚ್ಚಿಗೆ ಕೆಲಸ ಸೀಸನಲ್ಲಿ ಮಾತ್ರ ಇರುತ್ತೆ, ಮಿಕ್ಕಿದ ಟೈಮಲ್ಲಿ ಏನು ಮಾಡ್ತೀನಿ, ನನ್ನ ರಂಗಭೂಮಿ ಹವ್ಯಾಸನ ನಾನು ಹಾಗೆ ಕಾಪಿಟ್ಕೋಬೇಕಲ್ಲ, ಏನು ಮಾಡಲಿ. ಆಗ ನಾನು ನಿರ್ಧಾರ ಮಾಡಿದ್ದೆ ಶಿಬಿರಗಳನ್ನ ಮಾಡಬೇಕು ಅಂತ. ನಮ್ಮ ಗೋಪಿನಾಥ್ ಸರ್ ಅವರು ಸಿಕ್ಕಿದ್ರು. ಅವರ ರಂಗಮಂದಿರ, ಈ KVS ರಂಗಮಂದಿರದಲ್ಲಿ ಸತತ 3 ವರ್ಷಗಳಿಂದ ಮಕ್ಕಳ ಶಿಬಿರವನ್ನು ಮಾಡ್ತಿದ್ದೀವಿ. ಅವರ ಒಂದು 25 ವರ್ಷದ ಅವರು ರಂಗಭೂಮಿಲಿ ದೊಡ್ಡ ದಿಗ್ಗಜರು. KVS ಸುಬ್ಬಣ್ಣ ಆಪ್ತ ರಂಗಮಂದಿರವನ್ನು ಸ್ಥಾಪನೆ ಮಾಡಿರೋರು ಗೋಪಿನಾಥ್ ಸರ್ ಅಂತ. ಅವರು ಇದರಲ್ಲಿ 25 ವರ್ಷದಿಂದ ಸಮ್ಮರ್ ಕ್ಯಾಂಪ್ ಮಾಡ್ಕೊಂಡು ಬರ್ತಿದ್ದಾರೆ. ಅದರಲ್ಲಿ ಯಾರಿಗೂ 2ನೇ ಬಾರಿಗೆ ಅವಕಾಶ ಕೊಟ್ಟಿರುವಂತೆ. ನೀನಾಸಂ ಸತೀಶ್ ಅವರು ಒಂದು ಕ್ಯಾಂಪ್ ಇಲ್ಲಿ ಮಾಡಿದ್ರಂತೆ, ಶಿಬಿರನ ತೊಗೊಂಡಿದ್ರಂತೆ. ಹಾಗೆ ಅವರೇ ಹೇಳಿದ್ದು, ಈ ವರ್ಷ ಈಗ 2025ರಲ್ಲಿ ಶಿಬಿರದ ನಿರ್ದೇಶಕನಾಗಿ ಮಕ್ಕಳಿಗೆ ನಾಟಕ ಹೇಳ್ಕೊಡೋದು, ಹಾಡು ಹೇಳ್ಕೊಡೋದು, ಆಮೇಲೆ ಗೋಪಿನಾಥ್ ಸರ್ ಅವರ ಒಂದು ಮಕ್ಕಳಿಗೆ ಸಂಸ್ಕೃತಿ ಪರಿಚಯ ಮಾಡಿಸ್ಬೇಕು ಅನ್ನೋ ಥರ ಭಕ್ತಿ ಪ್ರಧಾನವಾದಂಥದ್ದೇ ತೊಗೊಂಡಿದ್ದು. ಈ ಹೋದ್ಸಲಿ ನಾವು ಶ್ರೀರಾಮನ ಬಗ್ಗೆ ತೊಗೊಂಡಿದ್ವಿ. ಸಿನಿಮಾ ಹಾಡುಗಳಾಗ್ಬೋದು, ರಾಮನ ಬಗ್ಗೆ ಇರುವಂಥದ್ದೇ ಸಿನಿಮಾ ಹಾಡುಗಳಾಗ್ಬೋದು. ಮತ್ತು ಆ ಕಥೆಯಲ್ಲಿ ಮಕ್ಕಳ ನಾಟಕ ಆಗಿರಬೇಕು, ತಮಾಷೆ, ಭಕ್ತಿ ಇದೆಲ್ಲ ತುಂಬಿಸಿದ್ವಿ. ಈ ವರ್ಷ ಶಿವನ ಬಗ್ಗೆ ಇತ್ತು, ಶಿವಾರ್ಪಣೆ ಅಂತ ಮಾಡಿದ್ವಿ. ಒಂದು ನಿಜವಾಗ್ಲೂ ಸಮ್ಮರ್ ಕ್ಯಾಂಪಿನ ಮಕ್ಕಳು ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೂ ನಮ್ಮ ಜೊತೆ ಇರ್ತಾರೆ. ಎಷ್ಟು ನಲಿವಿಂದ ಇರ್ತಾರೆ ಅಂದರೆ, ಮತ್ತೆ ಮಧ್ಯ ಅವರು ಅವರೇ ಬ್ರೇಕ್ಗಳು ಡಿಸೈಡ್ ಮಾಡೋರು. ಎಲ್ಲ ನಗ್ನಗ್ತಾ ಮಕ್ಕಳ ಜೊತೆ ಮಕ್ಕಳಾಗಿ ನಾನು ಮಾಡ್ತಿದ್ದೆ. ಯಾವುದೇ ಒಂದು ಅವ್ರನ್ನ ಅರ್ಥ ಮಾಡ್ಕೊಂಡು ಅವ್ರ ಥರ ಆಡ್ತಾ, ಹೌದಾ ಇವಾಗಲ ಓಕೆ ಹಾಗಾದ್ರೆ ಇದು ಮಾಡೋಣ, ಈ ಥರ ಮಾಡಿಸ್ಕೊಂಡು ಅವ್ರಿಗೆ ಆ ಒಂದು ತರಬೇತಿನ ಕೊಟ್ಟಿದ್ದು. ಮಧ್ಯಾಹ್ನ ಹೊತ್ತು ಲಂಚ್ ಮಾಡೋವಾಗಲೂ ನಾವು ಮಕ್ಕಳು ಅವ್ರದ್ದೆಲ್ಲ ಶೇರ್ ಮಾಡೋರು, ಅವ್ರ ಅಜ್ಜಿ ಮಾಡೋ ಅಡುಗೆಗಳು, ಇದೆಲ್ಲ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಮತ್ತು ಶಿಬಿರದ ದಿವಸ ಅದ್ಭುತವಾಗಿ ಮಾಡಿದ್ರು ರೀ ಮಕ್ಕಳು. ಈ ವರ್ಷದ 2026ನೇ ಇಸ್ವಿದು
ನಾನು ಲಿಂಕ್ ಬೇಕಾದ್ರೆ ಕಳಿಸ್ತೀನಿ. ಅದು ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ 10 ನಾಟಕಗಳನ್ನು ಅಂದರೆ ಒಂದು ನಾಟಕದಲ್ಲಿ 10 ಡ್ಯಾನ್ಸು ಪ್ಲಸ್ ನಾಟಕ. ಆ ನಾಟಕಕ್ಕೆ ಸಿಚುವೇಶನ್ ಕರೆಕ್ಟಾಗಿ ನಾವು ಅದನ್ನು ಸೇರಿಸಿದ್ವಿ. ಮಕ್ಕಳ ಕೈಯಲ್ಲೇ ಕತೆ ಬರ್ಸೋ ಥರ ಮಾಡಿದ್ದು, ಅವರೇ ಇನ್ಸಿಡೆಂಟ್ಗಳು ಹೇಳ್ತಾ ನಾವು ಹೇಳ್ತಾ ಎರಡು ಮಿಕ್ಸ್ ಮಾಡಿದಂಥದ್ದು. ಅದು ಶಿವಾರ್ಪಣ ಮಸ್ತು ಅಂತ, ಶಿವಾರ್ಪಣೆ. ಅದರಲ್ಲಿ ಶಿವಪ್ಪ ಇವತ್ತೊಂದು ಅಣ್ಣವರ ಒಂದು ಸಾಂಗ್ ಬರುತ್ತೆ ನೋಡಿ, ಎಂಥ ಪ್ರಭಾವ ಅಂದರೆ ಅಣ್ಣವ್ರ ಸಾಂಗು ಯಾವತ್ತೂ ಸಂಸ್ಕಾರ ರೀ ಅಣ್ಣವ್ರದ್ದು. ಅವ್ರ ಮನೇಲಿ ಪೇರೆಂಟ್ಸು ಶೋ ದಿವಸ ಹೇಳ್ತಾರೆ, ಸರ್ ನನ್ನ ಮಕ್ಕಳು ಭಕ್ತಿದು ನಿಜವಲ್ಲೂ ನಮ್ಮ ಮನೆಗೆ ಬಂದು ಯಾವ ನೋಡಿ ಏನೋ ಗೇಮ್ ಆಡ್ತಾಯಿದ್ರು, ಈಗ ನೀವು ಇಲ್ಲಿ ಸಮ್ಮರ್ ಕ್ಯಾಂಪಲ್ಲಿ ರೇಸಲ್ಲಿ ಮಾಡಿದಾಗಿಂದ ಶಿವನದು ಅಣ್ಣವ್ರದ್ದು ಬೇಡರ ಕಣ್ಣಪ್ಪನ ಹಾಕ್ಕೊಂಡು ನೋಡ್ತಾರೆ. ನಾನು ಅದು ಹಾಕು ನಾನು ಪ್ರಾಕ್ಟೀಸ್ ಮಾಡಬೇಕು ಅಂತಾರೆ. ಆ ಹಾಡನ್ನ ಕೇಳಿಕೊಂಡು ನೋಡಿ ಇದೆಲ್ಲ ಸಂಸ್ಕಾರ ಬೆಳೀತಾ ಇದೆ ಮಕ್ಕಳಿಗೆ. ಯಾವತ್ತೂ ಅವ್ರು ಕೇಳಿದವರಲ್ಲ, ನೀವು ಒಳ್ಳೆ ನಿರ್ಧಾರ ಮಾಡಿದ್ದೀರಾ ಅಂಥೇಳಿ ಮಾಡ್ತಿದ್ರು. ತುಂಬ ಚೆನ್ನಾಗಿ ಅಪ್ರಿಸಿಯೇಟ್ ಸಿಕ್ತು. ಆ ಮಕ್ಕಳು ಅಳೋರು, ಅಯ್ಯೋ ಸಮ್ಮರ್ ಕ್ಯಾಂಪ್ ಆಗೋಯ್ತೆ ಅಂತ. ನಿಜವಾಗ್ಲೂ ಪಾಪ ಒಂದು ಮಗು ಅಂತೂ 2-3 ಮಕ್ಕಳು ತುಂಬ ಅಳೋರು. ಇಲ್ಲಮ್ಮ ನಂಗೆ ಇನ್ನೂ ಬೇಕಿತ್ತು, ಇನ್ನೂ 1 ವಾರ ಜಾಸ್ತಿ ಮಾಡಿ ಅನ್ನೋ ಥರ ಎಲ್ಲ ಪೇರೆಂಟ್ಸ್ ಎಲ್ಲ ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ಹೆಂಗೆ ಸರ್ ನಮ್ಮ ಹುಡುಗ ಇಷ್ಟು ಮಾಡ್ತಾನೆ ಅಂತ ಅಂದ್ಕೊಂಡಿಲ್ಲ ಅನ್ನೋರು. ಅದೇ ನಾವೇನಂದರೆ ಮಕ್ಕಳ ಜೊತೆ ಮಕ್ಕಳಾಗಿ ಬೆರ್ತು ಬಿಡ್ತೀನಿ, ತುಂಬ ಸ್ಟ್ರಿಕ್ಟಾಗಿ ಸ್ವಲ್ಪ ಎಲ್ಲಿ ಮಿತಿದೆ ಅಲ್ಲಿ ಸ್ವಲ್ಪ ಗೆದರ್ಸ್ತೀವಿ. ಅದು ಒಂದು ನಯವಾಗಿ ಇರುತ್ತೆ. ಒಂದು ಸ್ನೇಹ ವಲಯದಲ್ಲಿ ರಂಗಭೂಮಿಯ ಒಂದು ಅವರಿಗೆ ಪರಿಚಯ ಮಾಡ್ತಾ, ಅಭಿನಯ ಮತ್ತು ಮಾತನಾಡುವ ಕಲೆಯನ್ನು ಅವರಿಗೆ ತಿಳಿಸ್ತಾ, ಈ ಒಂದು ಗೋಪಿನಾಥ್ ಸರ್ ಅವರ ಪಯಣ, ಈ ದಿಗ್ಗಜರ ಪ್ರಯಾಣದಲ್ಲಿ ನನಗೂ ಒಂದು ಶಿಬಿರದ ನಿರ್ದೇಶಕನಾಗಿ ಸತತ 2 ಬಾರಿ ಕೊಟ್ಟಿದ್ದಾರೆ. ಮತ್ತೊಮ್ಮೆ ನೀವೇ ಮಾಡಿ ಅಂತ ಆಶೀರ್ವಾದ ಮಾಡ್ತಿದ್ದಾರೆ. ಮತ್ತು ಈಗ ನಾನು ನೆಕ್ಸ್ಟು ಒಂದು ಅಶ್ವತ್ಥಾಮನ ಬಗ್ಗೆ ಇರುವಂಥ ನಾಟಕವನ್ನು ಮಾಡಲಿದ್ದೇನೆ. ಅದು ಶಶಿಧರ ಭಾರಿಘಾಟ್ ಅವರ ರಚನೆ. ಈಗಾಗಲೇ ರಂಗಭೂಮಿಯ ದಿಗ್ಗಜರು ಕೃಷ್ಣಮೂರ್ತಿ ಕವತ್ತಾರ್ ಅವರು ಬಹಳಷ್ಟು ಶೋಗಳನ್ನ ಅದನ್ನು ಮಾಡಿ ರೆಕಾರ್ಡ್ ಮಾಡಿದ್ದಾರೆ. ನನಗೆ ಈ ಸ್ಕ್ರಿಪ್ಟು ಗೋಪಿನಾಥ್ ಸರ್ ಕಡೆಯಿಂದ ಅವ್ರು ಹೇಳಿದ್ರು, ಸಜೆಷನ್ ಕೊಟ್ಟರು, ಇದು ಮಾಡೋಣ ಚೆನ್ನಾಗಿರುತ್ತೆ ಅಂತ. ಒಂದ್ಸರಿ ಸ್ಕ್ರಿಪ್ಟ್ ಓದಿದೆ, ಅಯ್ಯೋ ಇದನ್ನು ನಾನು ಮಿಸ್ ಮಾಡ್ಕೊಂಡಿದ್ದಲ್ಲ ಇಷ್ಟು ದಿನ ಅಂತ ಅದ್ಭುತವಾದ ಮಾಡ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಉತ್ತಮವಾದಂಥ ಪಾತ್ರಗಳನ್ನು ನಾನು ನಿರೀಕ್ಷೆ ಮಾಡ್ತಿದ್ದೀನಿ. ಅದು ವಿಲನ್ ಆಗ್ಬೋದು ಅಥವಾ ಹೀರೋ ಆಗ್ಬೋದು. ಮತ್ತು ನನಗೆ ಆ್ಯಕ್ಚುಲಿ ಈ ಚಾಲೆಂಜಿಂಗ್ ರೋಲ್ಗಳು ಸಿನಿಮಾಗಳಲ್ಲಿ ಇರುತ್ತಲ್ಲ, ಇದು ನಮ್ಮ ನವಾಜುದ್ದೀನ್ ಸಿದ್ದಿಕಿ ಅವರ ಮಾಡ್ತಾರೆ ಒಂದು ದಿ ಮೌಂಟೇನ್ ಮ್ಯಾನ್, ಈ ಥರದ ಪಾತ್ರಗಳು ಹೆಚ್ಚು ಆಸಕ್ತಿ ನನಗೆ. ಆಮೇಲೆ ಈ ಒಂದು ರಂಗಭೂಮಿ ಸಿನಿಮಾ ಅಂತ ಬಂದಾಗ ಪರಿಚಯ ಇಲ್ಲ ಅಂದರೆ ಆರ್ಥಿಕವಾಗಿ ಏನೂ ಮಾಡೋಕ್ಕಾಗಲ್ಲ, ತುಂಬ ಝೀರೋ. ನಾವು ಚೆನ್ನಾಗಿ ಆರ್ಥಿಕವಾಗಿ ಬೆಳೆದ್ರೆ ನಮ್ಮ ಮಕ್ಕಳು ನಮ್ಮ ಮನೆಯವರು ಚೆನ್ನಾಗಿರ್ತಾರೆ. ನಮಗೆ ಎಲ್ಲಿ ಕೆಲಸ ಆರ್ಥಿಕವಾಗಿ ಇರಲ್ವೋ ಪಾಪ ಅವ್ರು ಸಫರ್ ಆಗ್ತಾರಲ್ಲ. ಅಂದರೆ ರಂಗಭೂಮಿಲಿ ನಾಟಕದಲ್ಲಿ ಅಷ್ಟೊಂದು ಸ್ಟಾರ್ಟಿಂಗಲ್ಲೇ ನಿಮಗೆ ಎಕ್ಸ್ಪೆಕ್ಟ್ ಮಾಡೋಷ್ಟು ಸಿಕ್ಕಲ್ಲ, ಅದೊಂದು ಬೇರೆದು. ಬಟ್ ನಾನು ಯಾವುದೇ ನಿಷ್ಠೆಯಿಂದ ಮಾಡ್ತಿದ್ದೀನಿ. ಅದಕ್ಕೆ ನನಗೆ ಇಂಥ ದೊಡ್ಡ ದಿಗ್ಗಜರ ಕಡೆಯಿಂದ ಅವಕಾಶಗಳು ಬರ್ತಿದೆ, ಸದುಪಯೋಗ ಮಾಡ್ಕೋತಾ ಇದ್ದೀನಿ. ಮತ್ತು ನಿಜ ಹೇಳಬೇಕು ಅಂದರೆ ನೀವೆಲ್ಲ ಒಂದು ಕನ್ನಡದ ಪ್ರೋಗ್ರಾಮನ್ನು ನೋಡ್ತಾ ಇದ್ದೀರಾ, ಸಮಯ ಕೊಡ್ತಾ ಇದ್ದೀರಾ. ಕನ್ನಡದ ಕೆಲಸಗಳು ಮಾಡಿರುವಂಥದ್ದನ್ನು ಕಲಾ ಜಗತ್ತು ಅಂತ ಒಂದು ತಂಡ ಹೊಸ ಪ್ರತಿಭೆಗಳನ್ನೆಲ್ಲ ನಿಮ್ಮ ಮುಂದೆ ತರ್ತಾ ಇದೆ, ಪರಿಚಯ ಮಾಡಿಸ್ತಾ ಇದೆ. ಅವರ ಒಂದು ಕನ್ನಡ ಸೇವೆ ನೋಡಿ, ಕನ್ನಡದ ಬಗ್ಗೆ ನೀವು ಸಮಯ ಕೊಟ್ಟು ಏನೋ ಒಂದು ಕನ್ನಡದಲ್ಲಿ ಒಂದು ವಿಶೇಷವಾಗಿ ಬರ್ತಿದೆ, ಒಬ್ಬ ಯಾರೋ ಹೊಸ ವ್ಯಕ್ತಿ ಮಾತಾಡ್ತಿದ್ದಾನೆ, ಕನ್ನಡದ ಕೆಲಸಗಳು ಹೆಚ್ಚಿಗೆ ಮಾಡ್ತಿದ್ದಾರೆ. ಆ ಕನ್ನಡದ ಕೆಲಸಕ್ಕೆ ನಿಮ್ಮ ಸಪೋರ್ಟ್ ಇದು. ಆ್ಯಕ್ಚುಲಿ ಹೇಳಬೇಕಂದ್ರೆ ನಿಮ್ಮ ಸಮಯವನ್ನು ಕೊಟ್ಟು ನನ್ನ ಪರಿಚಯವನ್ನು ಮಾಡಿಸಂಥ ಈ ತಂಡಕ್ಕೆ ಮತ್ತು ನಿಮಗೆ ಸಹೃದಯರು, ನಿಮಗೆ ಕೈ ಮುಗಿದು ಶಿರಸಾ ವಂದಿಸ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಉತ್ತಮವಾದಂಥ ಕಲಾ ಜಗತ್ತಿನಲ್ಲಿ ಈ ಸಿನಿಮಾ ಮತ್ತು ನಾಟಕದಲ್ಲಿ ಉತ್ತಮವಾದಂಥ ಒಂದು ಸ್ಥಾನಕ್ಕೆ ಹೋಗೋ ಥರ ನನ್ನಿಂದ ಆದಷ್ಟು ಸೇವೆ ಮಾಡೋ ಥರ ನನಗೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಥ್ಯಾಂಕ್ ಯು. ನಿಮ್ಮ ಪ್ರದೀಪ್ ಪರಾಕ್ರಮ. ಧನ್ಯವಾದಗಳು.